ಐನಾಪುರ್ ಶಾಂತಿಸಾಗರ್ ಶಾಲೆಯಲ್ಲಿ ಸ್ನೇಹ ಸಮ್ಮೇಳನ. ಅಕ್ಷರ ಕಲಿಯುವ ಜೊತೆಗೆ ಶಿಸ್ತು ಸಂಸ್ಕಾರ ಕಲಿಯುವುದೇ ನಿಜವಾದ ಶಿಕ್ಷಣ. ರಾಜೇಶ್ ಮುರ್ಲಿ. ಕೇವಲ ಅಕ್ಷರ ಕಲಿಯುವುದೇ ಮಾತ್ರ ಶಿಕ್ಷಣವಲ್ಲ, ಶಿಸ್ತು ಮತ್ತು ಸಂಸ್ಕಾರ ಕಲಿಯುವುದರ ಜೊತೆಗೆ ಗುರು ಹಿರಿಯರನ್ನ ಗೌರವದಿಂದ ಕಾಣುವ ಮನೋಭಾವ ಬೆಳೆಸಿಕೊಳ್ಳುವುದೇ ನಿಜವಾದ ಶಿಕ್ಷಣವೆಂದು ಕಾಗವಾಡ ತಹಸೀಲ್ದಾರ್ ರಾಜೇಶ್ ಮುರ್ಲಿ ಹೇಳಿದ್ದಾರೆ. ಅವರು ಶುಕ್ರವಾರ ದಿನಾಂಕ 14ರಂದು ಕಾಗವಾಡ ತಾಲೂಕಿನ ಐನಾಪುರ್ ಪಟ್ಟಣದ ಶಾಂತಿಸಾಗರ್ ವಿದ್ಯಾಪೀಠ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಆಯೋಜಿಸಿದ್ದ ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ಪಾಲ್ಗೊಂಡು ಮಾತನಾಡುತ್ತಿದ್ದರು. ಅಕ್ಷರ ಕಲಿತವರು ತಮ್ಮ ಭವಿಷ್ಯ ರೂಪಿಸಿಕೊಳ್ಳಬಹುದು, ಆದರೆ ಶಿಸ್ತು ಮತ್ತು ಸಂಸ್ಕಾರ ಕಲಿತವರು ತಮ್ಮ ಭವಿಷ್ಯದ ಜೊತೆಗೆ ಇತರರಿಗೆ ಆದರ್ಶರಾಗುತ್ತಾರೆ. ನಾವು ಕಲಿತ ವಿದ್ಯೆ ಮತ್ತು ಸಂಸ್ಕಾರ ಮಾತ್ರ ಜೀವನದಲ್ಲಿ ಉಪಯೋಗಕ್ಕೆ ಬರುತ್ತವೆ. ದಿವಂಗತ ರವೀಂದ್ರ ಗಾಣಗೇರವರು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ಅಕ್ಷರ ಜ್ಞಾನದ ಜೊತೆಗೆ ಶಿಸ್ತು ಸಂಸ್ಕಾರವನ್ನು ಕಲಿಸುತ್ತಿರುವ ಈ ಸಂಸ್ಥೆಯ ಕಾರ್ಯ ಶ್ಲಾಘನೀಯವಾಗಿದೆ ಎಂದರು. ಅಕಸ್ಮಾತ್ ನಾವು ಏನಾದರೂ ಸಂಸ್ಕಾರದಿಂದ ನಾವು ಕಲಿಲಿಲ್ಲ ಅಂದ್ರೆ ಏನಾಗ್ತದೆ ಅಂತಂದ್ರೆ ನಮ್ಮ ಸಂಪೂರ್ಣ ಒಂದು ಜೀವನನೇ ವ್ಯರ್ಥ ಆಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಮಕ್ಕಳ ಒಂದು ಸರ್ವಾಂಗೀಣ ಒಂದು ವಿಕಾಸವೇ ಒಂದು ಶಿಕ್ಷಣದ ಆಶಯ ಅಂತ ನಾನು ಹೇಳ್ತಾ, ಶಿಕ್ಷಣ ಸಾಮಾಜಿಕ ಮತ್ತು ನೈತಿಕ ಮೌಲ್ಯಗಳನ್ನ ಕಲಿಸುವಂಥ ಸಾತ್ವಿಕ ಸಮಾಜ ನಿರ್ಮಾಣಕ್ಕೆ ಕಾರಣವಾಗಬೇಕಾಗ್ತದೆ. ವಿದ್ಯಾರ್ಥಿ ದಿಶೆಯಲ್ಲಿ ಒಳ್ಳೆಯ ಗುಣ ನಡತೆಗಳನ್ನು ರೂಢಿಸಿಕೊಳ್ಬೇಕಾಗ್ತದೆ. ಸೊ ಪ್ರೀತಿ, ತ್ಯಾಗ, ಸತ್ಯ, ನ್ಯಾಯ, ಅನುಕಂಪದಂಥ ಸದ್ಗುಣಗಳನ್ನು ನಾವು ರೂಪಿಸಿಕೊಂಡು ಉತ್ತಮ ನಾಗರಿಕರಾಗಿ ರೂಪುಗೊಳ್ಳಬೇಕಾಗ್ತದೆ. ಬಡತನದಲ್ಲಿ ಹುಟ್ಟಿದ್ದು ತಪ್ಪಲ್ಲ, ಆದರೆ ಬಡತನದಲ್ಲಿ ಸಾಯಬಾರ್ದು ಅಂತ ನಾನು ತಮಗೆ ಇಚ್ಛೆಯನ್ನು ಹೇಳಿಕೆ ಪಡ್ತೀನಿ. ಯಾಕಂತಂದರೆ ಬಡತನವನ್ನು ಮೆಟ್ಟಿ ನಿಲ್ಲಬೇಕು ಮತ್ತು ಬಡತನವನ್ನು ನಾವು ಚಾಲೆಂಜ್ ಆಗಿ ಸ್ವೀಕಾರ ಮಾಡಿ ಬಡತನವನ್ನು ಓಡಿಸುವ ಜೊತೆಗೆ ನಿಮ್ಮ ಸುತ್ತಮುತ್ತಲಿನ ಇರ್ತಕ್ಕಂಥ ಪರಿಸರವನ್ನು ಮತ್ತು ಪ್ರಕೃತಿಯಲ್ಲಿನ ಬಡತನವನ್ನು ನಾವು ಓಡಿಸಬೇಕಾಗ್ತದೆ. ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಹಂತದಲ್ಲಿ ಪಡೆಯುವ ಶಿಕ್ಷಣ ಮುಂದಿನ ಒಂದು ಉನ್ನತ ದಾರಿ ದೀಪವಾಗ್ತದೆ ಅಂತ ಹೇಳ್ತಾ, ಜೀವನದಲ್ಲಿ ಒಳ್ಳೆಯ ನಡತೆ, ಇತರರ ನೋವಿಗೆ ಸ್ಪಂದಿಸುವಂಥ ಸದ್ಗುಣಗಳನ್ನು ನಾವು ಬೆಳೆಸ್ಕೋಬೇಕಾಗ್ತದೆ. ಅಕ್ಷರ ಕಲಿಯುವುದು ಮಾತ್ರ ಶಿಕ್ಷಣವಲ್ಲ, ಶಿಸ್ತು ಸಂಸ್ಕಾರವನ್ನು ಕೂಡ ನಾವು ಕಲ್ತ್ಕೋಬೇಕಾಗ್ತದೆ. ಅದೇ ನಿಜವಾದ ಶಿಕ್ಷಣ ಅಂತ ಹೇಳ್ತಾ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಇಲ್ಲಿ ಕಾರ್ಯಕ್ರಮವನ್ನು ನಾನು ಕರೆಸಿ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ, ಸಂಸ್ಥೆಯ ಅಧ್ಯಕ್ಷ ಅರುಣ್ ಗಾಣಗೇರ್ ಮಾತನಾಡಿ, ನಿರ್ದಿಷ್ಟ ಗುರಿ ಇದ್ದರೆ ಮಾತ್ರ ಸಾಧನೆ ಮಾಡಲು ಸಾಧ್ಯ. ಇಂದು ತಂದೆ ತಾಯಿ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ನೀಡುತ್ತಿಲ್ಲ, ಬದಲಾಗಿ ಮೊಬೈಲ್ ನೀಡುತ್ತಿದ್ದಾರೆ. ಇದರಿಂದ ಮಕ್ಕಳು ಹಾಳಾಗುತ್ತಿದ್ದಾರೆ. ಆದರೆ ನಮ್ಮ ಶಾಲೆಯಲ್ಲಿ ಅದಕ್ಕೆ ಕಡಿವಾಣ ಹಾಕಿದ್ದು ಮಕ್ಕಳ ಕೈಗೆ ಮೊಬೈಲ್ ಕೊಡಬಾರದು ಎಂದು ಪ್ರತಿಯೊಬ್ಬ ಪಾಲಕರಿಗೆ ಮನವರಿಕೆ ಮಾಡಿದ್ದೇವೆ. ಶಿಕ್ಷಣ ಪ್ರತಿಯೊಬ್ಬ ಮಕ್ಕಳ ವೈಯಕ್ತಿಕ ಜೀವನವನ್ನು ಬದಲಾವಣೆ ಮಾಡುವ ಶಕ್ತಿ ಹೊಂದಿದೆ ಎಂದರು. ಯಾಕಂದ್ರೆ ಈ ಶಾಂತಿಸಾಗರ ಶಾಲೆ ಇದು ಮೊದಲು ಒಂದು ಎಲ್ಲೆಲ್ಲೋ ಮುಗಾರದಲ್ಲಿತ್ತು. ನಂತರ ಐನಾಪುರ ಒಂದು ಸಣ್ಣ ಬಸ್ ಸ್ಟ್ಯಾಂಡ್ಗಳು ನಡೆಸಿದ್ರು. ಆದ್ರೆ ನಮ್ಮ ಸಹೋದರ ಅಂತ ದಿವಂಗತ ರವಿ ಗಾಣಗೇರವರು ಮತ್ತು ಪಾಯಪ್ಪ ಬುಡೋಟಿಗೆ ಬಾಳು ಗಾನಹಳ್ಳಿ ಎಲ್ಲ ನಮ್ಮ ಆಡಳಿತ ಮಂಡಳಿಯವರು ಅತಿ ಮುತುವರ್ಜಿ ವಹಿಸಿ ಈ ಶಾಲೆಯನ್ನು ಒಂದು ಹಂತಕ್ಕೆ ತರುವಲ್ಲಿ ಯಶಸ್ವಿಯಾದರು. ಮತ್ತು ಈ ಶಾಂತಿಸಾಗರ ಶಾಲೆ ನಮ್ದು ಇದು ಯಾವುದೋ ಹಣ ಗಳಿಸಕ್ಕೆ ಈ ಶಾಲೆಯನ್ನು ಕಟ್ಟಿಲ್ಲ. ಇಲ್ಲಿ ಈ ಗ್ರಾಮೀಣ ಭಾಗದೊಳಗೆ ಮಕ್ಕಳು ವಹಿಸಬೇಕು. ಮತ್ತು ಈ ಶಾಲೆಯೊಳಗೆ ನಾವು ಇನ್ನೂ ಅನೇಕ ಬೆಳವಣಿಗೆ ಮಾಡಬೇಕು. ಯಾಕಂದ್ರೆ ಶಿಕ್ಷಣ ಭಾಳ ಈಗ ಮುಂದೆ ಹೋಗೈತಿ, ಅದರ ಪೈಪೋಟಿ ಮಾಡಬೇಕಾಗೈತಿ. ಅದಕ್ಕೆ ನಾವು ಇನ್ನೂ ಮುಂದಿನ ದಿವಸದೊಳಗೆ ಈ ಶಿಕ್ಷಣ ತಜ್ಞರನ್ನ ಒಂದು ತಿಂಗಳ 15 ದಿವಸಕ್ಕೊಮ್ಮೆ ವಿಸಿಟ್ ಮಾಡಿ ಅವ್ರ ಮಾರ್ಗದರ್ಶನದೊಳಗೆ ಈ ಮಕ್ಕಳ ಶಿಕ್ಷಣ ಗುಣಮಟ್ಟ ಹೆಚ್ಚು ಮಾಡುವಂಥ ಕೆಲಸ ನಾವು ಮಾಡ್ತೀವಿ. ಮತ್ತು
ಈಗ ಬರೀ ಶಾಲೆ ಅಂದ್ರೆ ಮಕ್ಕಳ ಸಂಸ್ಕಾರವಂತವಾಗಿ ಬೆಳಿಬೇಕು, ಅವ್ರಲ್ಲಿ ಸಂಸ್ಕೃತಿ ಬೆಳಿಬೇಕು. ಯಾಕಂದ್ರೆ ಬರೀ ಶಿಕ್ಷಣ ಇನ್ನಾಗುದಿಲ್ಲ, ಒಂದು ಕ್ರೀಡಾ ಚಟುವಟಿಕೆ ಇರಲಿ, ಒಂದು ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ ಇರಲಿ, ಸ್ಟೇಜ್ ಕಾರ್ಯಕ್ರಮ ಇರಲಿ, ಅವ್ರು ಎಲ್ಲ ರಂಗದಲ್ಲಿ ಮುಂದೆ ಬರುವಂಥ ವ್ಯವಸ್ಥೆ ಮಾಡ್ತೀವಿ. ಮತ್ತು ಈ ವಾರ್ಷಿಕ ಸ್ನೇಹ ಸಮ್ಮೇಳನ ಎದಕ್ಕಪ್ಪ ಅಂದ್ರೆ ಮಕ್ಕಳಲ್ಲಿ ಇರುವಂಥ ಪ್ರತಿಭೆ ಹೊರಗೆ ಬರಬೇಕು. ಯಾಕಂದ್ರೆ ಬರೀ ಶಿಕ್ಷಣ ಕಡೆ ಇದ್ದು ಅವರಲ್ಲಿ ಯಾವುದಾದ್ರೂ ಪ್ರತಿಭೆ ಇದ್ರೆ ಅದನ್ನು ಇವತ್ತಿನ ವಾರ್ಷಿಕ ಸ್ನೇಹ ಸಮ್ಮೇಳನದಾಗ ಅವರಿಂದ ಹೊರಗೆ ಬರಬೇಕು. ಮತ್ತು ಎಲ್ಲರಲ್ಲಿ ಒಂದು ಕಳಕಳಿ ವಿನಂತಿ ಮಾಡ್ತಾವೆ. ಯಾಕಂದ್ರೆ ಈಗ ಊಟದ ವ್ಯವಸ್ಥೆ ಐತಿ, ನಿಮ್ಗೆ ಭಾಳ ತಡನೂ ಆಗೈತಿ, ಅದಕ್ಕೆ ನೀವು ಬೇಗ ಇರಬೇಕು. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ವಿಜಯ್ ಮುತಾಲಿಕ್, ಡಾಕ್ಟರ್ ರಾಜೇಂದ್ರ ಗಣಿ, ಪಟ್ಟಣ ಪಂಚಾಯತ್ ಸದಸ್ಯರಾದ ಪ್ರವೀಣ್ ಗಾನ್ಗೆ, ಸಂಜಯ್ ಬಿರಡಿ ಮಾತನಾಡಿದರು. ಚಟಗಳು ಯಾವುದೇ ಚಟ ಸ್ಟಾರ್ಟ್ ಆಗೋದು ಫ್ರೆಂಡ್ಸಿಂದ. ಒಬ್ಬನೇ ಹೋಗಿ ಯಾವಾಗೂ ಯಾವ ಮಕ್ಕಳು ಚಟ ಕಲಿಯೋದಿಲ್ಲ. ಅದರಿಂದ ಯಾವ ಮಕ್ಕಳು ದುಶ್ಚಟಕ್ಕೆ ಅಡಿಕ್ಷನ್ ಆಗಬಾರ್ದು, ಒಳ್ಳೆ ರೀತಿ ಬೆಳವಣಿಗೆ ಆಗ್ಬೇಕಂತ ಎಲ್ಲ ಪಾಲಕರ ಆಸೆ ಇದೆ. ನೀವಿನ್ನೂ ಮಾರ್ಕ್ಸ್ ಕಡಿಮೆ ತೊಗೊಂಡ್ರೂ ಪರವಾಗಿಲ್ಲ, ಆದರೆ ಯಾವ ಚಟಕ್ಕೆ ಮಾತ್ರ ಬಲಿ ಆಗೋದನ್ನು ಮಕ್ಕಳನ್ನ ಬೆಳವಣಿಗೆ ಮಾಡ್ಬೇಕಂತೇಳಿ ಒಂದು ವಿಷಯ ಹೇಳ್ತೀನಿ. ಆಮೇಲೆ ಎರಡನೇದಾಗಿ ಸಂಸ್ಕಾರ ಮತ್ತು ಸಂಸ್ಕೃತಿ, ಇದೊಂದು ಭಾಳ ಮಹತ್ವದೈತಿ. ಇವತ್ತು ಎಷ್ಟೋ ಜನ ನೋಡ್ತೀವಿ, ಗುರು ಹಿರಿಯ ರೆಸ್ಪೆಕ್ಟ್ ಅನ್ನೋದೇ ಇಲ್ಲ. ಯಾರು ಗುರುಗಳಿಗೆ ರೆಸ್ಪೆಕ್ಟು ಕೊಡೋಂಗಿಲ್ಲ, ಹಿರಿಯರು ಬಂದ್ರೂ ರೆಸ್ಪೆಕ್ಟ್ ಕೊಡೋಂಗಿಲ್ಲ. ಇವತ್ತು ಮಾತಾಡೋ ರೀ ಅನ್ನೋ ಶಬ್ದನ ಹೋಗ್ಬಿಟ್ಟೈತೆ ಮಕ್ಕಳಲ್ಲೇ. ನಾನು ನೋಡ್ತೀನಿ, ಇವತ್ತು ಎಷ್ಟೋ ಕ್ಲಿನಿಕ್ನಲ್ಲಿ ನೋಡ್ತಿದ್ದೀನಿ. ಇವತ್ತು ಮೊನ್ನೆ ಒಂದು ಹುಡುಗ ಬಂದಿದ್ದ, ಅವ್ರ ತಂದೆ ಅವ್ರು ಕೂಡ ಬಂದಿದ್ದರು, ಅವ್ರು ತೋರಿಸ್ಕೊಟ್ಟಿದ್ರು. ಅವ್ನು ಕೂತಿದ್ದೆ, ನಾ ಅವ್ಳು ಕೇಳಿದೆ, ನೀನು ಎಷ್ಟನೇತ್ತೇನಪ್ಪ ಅಂತ ಕೇಳಿದೆ. ನಾ 5ನೇತೆ ಅಂದ. ನಾನು ಸುಮ್ಮನೆ ಬಿಟ್ಟೆ. ಯಾವ ಸ್ಕೂಲಿಗೆ ಹೋಗ್ತೀಪ್ಪ ಅಂತ ಕೇಳಿದೆ. KRS ಅಂದ. ಅವ್ರ ತಂದೆಯವರು ಅವನಿಗೆ ಹೇಳಬೇಕಾಗಿತ್ತು, ನಾನು 5ನೇತೆ ರೀ ಅನ್ನಬೇಕು, KRSಗೆ ಹೋಗ್ತೇನೆ ರೀ ಅನ್ನಬೇಕಾಗಿತ್ತು. ತಂದೆಯವ್ರು ಹೇಳಲಿಲ್ಲ. ಅವನಿಗದು ಮುಜುಗರ ಆಯ್ತು. ಅವ್ನು ಕಂಟಿನ್ಯೂ ಮಾಡ್ತಾನೆ, ಎಲ್ಲಿ ಹೋದಲ್ಲಿ ಅದನ್ನೇ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದರಿಂದ ಏನಾಗುತ್ತೆ, ನಮ್ಮ ಸಂಸ್ಕಾರ ಸಂಸ್ಕೃತಿ ಎಲ್ಲ ಹಾಳಾಗಿ ಹೊರಟಿದೆ. ಮತ್ತು ಇವತ್ತು ಯಾರೇ ಗೆಸ್ಟ್ ಬಂದರು ಅಥವಾ ಯಾರೇ ಮನೆಗೆ ಬಂದರೂ ಕೂಡ ಈ ವೇಳೆ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ವೇದಿಕೆಯ ಮೇಲೆ ಸಂಸ್ಥೆಯ ಅಧ್ಯಕ್ಷ ಅರುಣ್ ಗಾನ್ಗೇರ್, ಉಪಾಧ್ಯಕ್ಷ ಪಾಯಪ್ಪ ಕೊಡುವಕ್ಕಲಗಿ, ಕಾರ್ಯದರ್ಶಿ ಅನೂಪ್ ಶೆಟ್ಟಿ, ಆಡಳಿತ ಮಂಡಳಿಯ ಸದಸ್ಯರಾದ ಸುರೇಶ್ ಗಾನ್ಗೇರ್, ಸಿತು ಖಟಾವಿ, ಅಪ್ಪ ಸಾಬ್ ಚೋಗ್ಲಾ, ಡಾಕ್ಟರ್ ಆನಂದ್ ಕಟ್ಟಿ, ಬಾಳಾಸಾಬ್ ದಾನೋಳಿ, ಶಿವಾನಂದ್ ಕಮತ್ಗಿ, ರಾಮು ಪಾವ್ಲಿ, ಕಾಳಪ್ಪ ಬಡಿಗೇರ್, ಸಂತೋಷ್ ಪಾಟೀಲ್, ಬಿಜಿ ಮೋಳೇಕರ್, RV ಬಸನ್ನವರ್, ಸರಸ್ವತಿ ಬ್ಯಾಡಗಿ, ಕವಿತಾ ದೇಸಾಯಿ ಸೇರಿದಂತೆ ಗಣ್ಯರು, ಶಾಂತಿಸಾಗರ್ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರು, ಶಿಕ್ಷಕರು, ಪಾಲಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಐನಾಪುರದಿಂದ ಸುರೇಶ್ ಕಾಗ್ಲಿ.